Hello everyone. So in this video I'm going to explain one of the most important chapter of the physical chemistry, that is chemical kinetics. So chemical kinetics ಅಂತಂದರೆ ಏನು? ಸೊ ಕೆಮಿಕಲ್ಸ್ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ. ಕೈನೆಟಿಕ್ಸ್ ಈಸ್ ಎ ನ್ಯೂ ವರ್ಡ್, ಓಕೆನಾ? ಸೊ ಕೈನೆಟಿಕ್ಸ್ ಅಂದರೆ ಏನು? ಕೈನೆಟಿಕ್ಸ್ ಅಂತ ಅಂದರೆ ನಾವು ಮೂಮೆಂಟ್ ಅಂತ ಹೇಳ್ಬೋದು. ಅದೇ ನೀವು ಕೆಮಿಸ್ಟ್ರಿ ಲ್ಯಾಂಗ್ವೇಜಿಗೆ ಬಂದರೆ ಕೈನೆಟಿಕ್ಸ್ ಈಸ್ ನಥಿಂಗ್ ಬಟ್ ಎ ರೇಟ್ ಆಫ್ ಎ ರಿಯಾಕ್ಷನ್, ಟು ಸ್ಟಡಿ ದಿ ರೇಟ್ ಆಫ್ ಎ ರಿಯಾಕ್ಷನ್. ರೇಟ್ ಆಫ್ ಎ ರಿಯಾಕ್ಷನ್ ಅಂದ್ರೇನು? ರೇಟ್ ಆಫ್ ಎ ರಿಯಾಕ್ಷನ್ ಈಸ್ ನಥಿಂಗ್ ಬಟ್ ಸ್ಪೀಡ್ ವಿತ್ ವಿಚ್ ರಿಯಾಕ್ಟೆಂಟ್ ಚೇಂಜಸ್ ಇನ್ ಟು ಪ್ರಾಡಕ್ಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ, ಸೊ ವಿತ್ ರೆಸ್ಪೆಕ್ಟ್ ಟು ಟೈಮಲ್ಲಿ ಏನು ರಿಯಾಕ್ಟೆಂಟು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ, ಅದರ ಸ್ಪೀಡನ್ನು ನಾವು ಏನು ಫೈಂಡ್ ಔಟ್ ಮಾಡ್ತೀವಿ ಅದನ್ನು ನಾವು ಕೈನೆಟಿಕ್ಸ್ ಅಂತ ಹೇಳ್ಬೋದು. ಸೊ ಇಯರ್ ವಿ ಆರ್ ಸ್ಟಡಿಯಿಂಗ್ ದಟ್ ಕೈನೆಟಿಕ್ಸ್ ಇನ್ ದಿ ಕೆಮಿಕಲ್ ರಿಯಾಕ್ಷನ್. ಸೊ ಅದನ್ನು ನಾವು ಕೆಮಿಕಲ್ ಕೈನೆಟಿಕ್ಸ್ ಅಂತ ಕರಿತೀವಿ. Okay. So in our daily life around us, so many chemical reactions will takes place. So for example, photosynthesis ಆಗಿರ್ಬೋದು, burning of fuels ಆಗಿರ್ಬೋದು, ripening of fruits, conversion of milk into curd, burning of paper into ashes ಆಗಿರ್ಬೋದು. So these are all the examples of the chemical reactions. ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲ ಕೆಮಿಕಲ್ ರಿಯಾಕ್ಷನ್ಸು ಒಂದೇ ಸ್ಪೀಡಲ್ಲಿ ಆಗುತ್ತಾ? ಈಗ ಬರ್ನಿಂಗ್ ಆಫ್ ಪೇಪರ್ ಇಂಟು ಹ್ಯಾಶ್ ಆಗಿರ್ಬೋದು, ಅಥವಾ ಕನ್ವರ್ಷನ್ ಆಫ್ ಮಿಲ್ಕ್ ಇಂಟು ಕರ್ಡ್. ಸೊ ಇದು ಎರಡೂ ಕೂಡ ಒಂದೇ ಸ್ಪೀಡಲ್ಲಿ ಆಗುತ್ತಾ? ಇಲ್ಲ. ಬರ್ನಿಂಗ್ ಆಫ್ ಪೇಪರ್ ಇಂಟು ಯಾಶ್ ಇಟ್ಸ್ ಎ ಸ್ಪೀಡ್ ರಿಯಾಕ್ಷನ್, ಫಾಸ್ಟ್ ರಿಯಾಕ್ಷನು. ಅದೇ ರೀತಿ ಕನ್ವರ್ಷನ್ ಆಫ್ ಮಿಲ್ಕ್ ಇಂಟು ಕರ್ಡ್ ಇಲ್ಲಿ ಏನಾಗಿರುತ್ತೆ? ಸ್ಲೋ ರಿಯಾಕ್ಷನ್ಸ್ ಆಗಿರುತ್ತೆ. ಓಕೆನಾ? ಸೊ ಇವಾಗ ನೀವು ಅಬ್ಸರ್ವ್ ಮಾಡಿ, ಇವಾಗ ನಾನು ಏನು ಮಾಡಿದ್ದೀನಿ, ಮಿಲ್ಕ್ನ ತೊಗೊಂಡಿದ್ದೀನಿ. ಸೊ ಮಿಲ್ಕ್ನ ತೊಗೊಂಡಿದ್ದು ನಾನು ಫರ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆಫ್ಟರ್ 2 hours ಬಿಟ್ಟರೆ ಏನಾಗ್ತಾ ಇದೆ, ಅದು ಕರ್ಡಾಗಿ ಚೇಂಜ್ ಆಗ್ತಾ ಇದೆ. ಸೊ ದೇರ್ ಈಸ್ ಎ ಕನ್ವರ್ಷನ್ ಆಫ್ ಮಿಲ್ಕ್ ಇನ್ ಟು ಕರ್ಡ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ, ಇದನ್ನು ನಾವು ರೇಟ್ ಆಫ್ ಎ ರಿಯಾಕ್ಷನ್ ಅಂತ ಕರಿತೀವಿ. ಅದೇ ರೀತಿ ನಾನು ಪೇಪರ್ನ ತೊಗೋತೀನಿ, ಪೇಪರ್ಗೆ ನಾನು ಏನು ಮಾಡ್ತೀನಿ, ಫೈರ್ನ ಕೊಡ್ತೀನಿ. ಪೇಪರ್ಗೆ ಫೈರ್ ಕೊಟ್ಟಿದ ತಕ್ಷಣ ಏನಾಗುತ್ತೆ, ಹ್ಯಾಶ್ ಆಗಿ ಕನ್ವರ್ಟ್ ಆಗ್ತಾಯಿದೆ. ಸೊ ಪೇಪರ್ಗೆ ನಾನು ಫೈರ್ ಕೊಟ್ಟಿದ ತಕ್ಷಣ 2 secondsಗೆ ಏನಾಗ್ತಾ ಇದೆ, ಇಲ್ಲಿ ಹ್ಯಾಶ್ ಆಗಿ ಕನ್ವರ್ಟ್ ಆಗಿದೆ. ಇದಕ್ಕೂ ಏನು ಡಿಫ್ರೆನ್ಸು ಅಂತ ಅಂದರೆ, ಇಟ್ ಟೇಕ್ಸ್ 2 hour ಟೈಮ್, ಇಯರ್ ಇಟ್ ಟೇಕ್ಸ್ 12 second ಟೈಮ್. ಸೊ ಇಲ್ಲಿ ಎರಡಕ್ಕೂ ಯಾವುದರಿಂದ ಡಿಫ್ರೆಂಟ್ ಆಗಿದೆ? ಇನ್ ಬೋತ್ ದಿ ರಿಯಾಕ್ಷನ್ಸ್ ರಿಯಾಕ್ಟೆಂಟ್ ಈಸ್ ಚೇಂಜಸಿಂಗ್ ಇನ್ ಟು ಪ್ರಾಡಕ್ಟ್, ಬಟ್ ದ 2 reactions ಆರ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಇಲ್ಲಿ 2 hours ಟೈಮ್ ತೊಗೊಂಡ್ರೆ ಇಲ್ಲಿ 12 second ಟೈಮ್ ತೊಗೋತಾ ಇದೆ. ಸೊ ಇಲ್ಲಿ ಸ್ಪೀಡ್ ಆಫ್ ದಿ ರಿಯಾಕ್ಷನ್ ಏನಾಗಿದೆ, ಕಡಿಮೆ ಇದೆ. ಇಲ್ಲಿ ಸ್ಪೀಡ್ ಆಫ್ ದಿ ರಿಯಾಕ್ಷನ್ ಏನಾಗಿದೆ, ಜಾಸ್ತಿ ಇದೆ. ಸೊ ವಿತ್ ರೆಸ್ಪೆಕ್ಟ್ ಟು ಟೈಮ್ ನಾವು ಏನಂತ ಹೇಳ್ತಾ ಇದ್ದೀವಿ, ಇದು ಸ್ಲೋ ರಿಯಾಕ್ಷನ್ ಅಂತ ಹೇಳ್ತಾ ಇದ್ದೀವಿ. ದಿಸ್ ಈಸ್ ಎ ಸ್ಲೋ ರಿಯಾಕ್ಷನ್ ಆ್ಯಂಡ್ ದಿಸ್ ಈಸ್ ಎ ಫಾಸ್ಟ್ ರಿಯಾಕ್ಷನ್. ಸೊ ಈ ರೀತಿ ನಮ್ಮ ಎನ್ವಿರಾನ್ಮೆಂಟಲ್ಲಿ ಸೋ ಮೆನಿ ಕೆಮಿಕಲ್ ರಿಯಾಕ್ಷನ್ಸ್ ಇದೆ. ಸೊ ಫ್ಯೂ ಕೆಮಿಕಲ್ ರಿಯಾಕ್ಷನ್ಸು ಫಾಸ್ಟಾಗಿ ಆದರೆ ಫ್ಯೂ ಕೆಮಿಕಲ್ ರಿಯಾಕ್ಷನ್ಸ್ ಏನಾಗುತ್ತೆ, ಸ್ಲೋ ಆಗಿ ಆಗುತ್ತೆ. ಸೊ ಡಿಫರೆಂಟ್ ಕೆಮಿಕಲ್ ರಿಯಾಕ್ಷನ್ಸ್ ಟೇಕ್ಸ್ ಪ್ಲೇಸ್ ಎಟ್ ಡಿಫರೆಂಟ್ ರೇಟ್. ಓಕೆ, ಇದನ್ನು ನಾನು ಏನು ಮಾಡಿದೆ, ಫಿಸಿಕಲಿ ನೀವು ಏನು ನೋಡ್ಬೋದು ಆ ಥರದೊಂದು ಎಕ್ಸಾಂಪಲ್ನ ಕೊಟ್ಟಿದ್ದೀನಿ. ಅದೇ ರೀತಿ ನೀವು ಕೆಮಿಕಲ್ ರಿಯಾಕ್ಷನ್ಸ್ಗೆ ಬಂದರೆ, ಮೋಸ್ಟ್ ಆಫ್ ದಿ ಅಯಾನಿಕ್ ರಿಯಾಕ್ಷನ್ಸ್ ಆರ್ ಫಾಸ್ಟ್ ರಿಯಾಕ್ಷನ್ಸ್. ಫಾರ್ ಎಕ್ಸಾಂಪಲ್, ಇವಾಗ AgNO3ಗೆ ನೀವು NaClನ ಆ್ಯಡ್ ಮಾಡಿದ ತಕ್ಷಣ ಅದು AgCl + NaNO3 ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಅಯಾನ್ಸ್ ಏನಾಗ್ತಾ ಇದೆ, ಕ್ವಿಕ್ಕಾಗಿ ಎಕ್ಸ್ಚೇಂಜ್ ಆಗಿ ಪ್ರಾಡಕ್ಟ್ ಫಾರ್ಮೇಷನ್ ಆಗಿದೆ. ಈ ಥರ ರಿಯಾಕ್ಷನ್ಸ್ನ ನಾವು ಅಯಾನಿಕ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಮೋಸ್ಟ್ ಆಫ್ ದಿ ಅಯಾನಿಕ್ ರಿಯಾಕ್ಷನ್ಸ್ ಏನಾಗಿರುತ್ತೆ, ಫಾಸ್ಟ್ ಆಗಿರುತ್ತೆ. ಅದೇ ರೀತಿ ಫ್ಯೂ ಕೆಮಿಕಲ್ ರಿಯಾಕ್ಷನ್ಸ್ ಆರ್ ವೆರಿ ಸ್ಲೋ. ನಾನು ಇವಾಗ ಹೇಳಿದೆ ಅಲ್ವಾ, ಕನ್ವರ್ಷನ್ ಆಫ್ ಮಿಲ್ಕ್ ಇಂಟು ಕರ್ಡ್, ಅದು ಸ್ವಲ್ಪ ಟೈಮ್ನ ತಗೊಳುತ್ತೆ. ಅಲ್ಲಿ ಸ್ಪೀಡ್ ಆಫ್ ದಿ ರಿಯಾಕ್ಷನ್ ಏನಾಗಿದೆ, ಕಡಿಮೆ ಇದೆ. ಅದೇ ರೀತಿ ನಾವು ಕೆಮಿಕಲ್ ಎಕ್ಸಾಂಪಲ್ನ ತಗೊಂಡ್ರೆ ರಸ್ಟಿಂಗ್ ಆಫ್ ಐರನ್ ಅಂತ ಹೇಳ್ಬೋದು. ಸೊ ರಸ್ಟಿಂಗ್ ಆಫ್ ಐರನ್ ಅಂದರೆ ನಿಮಗೆ ಗೊತ್ತಿದೆ. ಸೊ ಯಾವಾಗ ಐರನ್ ಮೆಟಲ್ಲು ಆಕ್ಸಿಜನು ಮತ್ತು ಮಾಯ್ಶ್ಚರ್ ಜೊತೆಗೆ ಇಂಟ್ರ್ಯಾಕ್ಟ್ ಆಗುತ್ತೆ, ಅದೇನಾಗುತ್ತೆ, ರಸ್ಟ್ ಆಗುತ್ತೆ ಅಲ್ವಾ. ಅದು ರಸ್ಟಿಂಗ್ ಪ್ರೋಸೆಸ್ ಏನಿದೆ ಅದು ಒಂದು ದಿನಕ್ಕೆ ಆಗುತ್ತಾ? ಇಲ್ಲ. ಸೊ ಇಟ್ ಟೇಕ್ಸ್ ಸೋ ಮೆನಿ ಟೈಮ್. ಸೊ ಇಂಥ ರಿಯಾಕ್ಷನ್ಸ್ನ ನಾವೇನಂತ ಕರಿತೀವಿ, ಸ್ಲೋ ರಿಯಾಕ್ಷನ್ಸ್ ಅಂತ ಕರಿತೀವಿ. ಈ ಸ್ಲೋ ರಿಯಾಕ್ಷನ್ಸಲ್ಲಿ ಅದು ಡೇಸ್ನ ತೊಗೋಬೋದು, ಇಟ್ ಟೇಕ್ಸ್ ಸಮ್ ಡೇಸ್ ತೊಗೋಬೋದು, ಮಂತ್ಸ್ನ ತೊಗೋಬೋದು, ಆ್ಯಂಡ್ ದೇ ಈವನ್ ಟೇಕ್ ಇಯರ್ಸ್ ಕೂಡ ಇಲ್ಲಿ ಏನಾಗ್ಬೋದು. ಇಂಥ ರಿಯಾಕ್ಷನ್ಸ್ನ ಸ್ಲೋ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ಕೈನೆಟಿಕ್ ಸ್ಟಡಿ ಆಫ್ ವೆರಿ ಫಾಸ್ಟ್ ಆ್ಯಂಡ್ ವೆರಿ ಸ್ಲೋ ರಿಯಾಕ್ಷನ್ಸ್ ಇನ್ವಾಲ್ವ್ಸ್ practical difficulties and because it is not easy to measure their rate. So fast reaction alli as well as slow reaction alli, so ee 2 types of reactions alli ನಾವು reaction rate ನ ಡಿಟರ್ಮೈನ್ ಮಾಡೋದು ಸ್ವಲ್ಪ ಏನಾಗುತ್ತೆ, ಕಷ್ಟ ಆಗುತ್ತೆ. ಸೊ ಫಾಸ್ಟ್ ರಿಯಾಕ್ಷನ್ನು ಕ್ವಿಕ್ ಆಗಿ ಆಗುತ್ತೆ, ಸೊ ಅಲ್ಲೂ ನಾವು ರಿಯಾಕ್ಷನ್ ರೇಟ್ನ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಸ್ಲೋ ರಿಯಾಕ್ಷನ್ಲಿ ಅದು ತುಂಬ ಟೈಮ್ನ ತಗೊಳುತ್ತೆ, ಸೊ ಅಲ್ಲೂ ಕೂಡ ನಾವು ರಿಯಾಕ್ಷನ್ ರೇಟ್ನ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ.
In between these two reactions, some reactions are there, they are called moderate reactions. ಆ moderate reactionsಲ್ಲಿ ನಾವು ಈಸಿಯಾಗಿ ಏನು ಮಾಡ್ಬೋದು, ರಿಯಾಕ್ಷನ್ ರೇಟ್ನ ಡಿಟರ್ಮೈನ್ ಮಾಡ್ಬೋದು. ಓಕೆ, ಆ ಥರ ಮಾಡರೇಟ್ ರಿಯಾಕ್ಷನ್ಸ್ಗೆ ಎಕ್ಸಾಂಪಲ್ ನಾವು ಯಾವುದನ್ನು ತಗೋಬೋದು, ಫಾರ್ಮೇಷನ್ ಆಫ್ ಅಮೋನಿಯಾ ತಗೋಬೋದು, ಡಿಕಂಪೋಸಿಷನ್ ಆಫ್ ಹೈಡ್ರೋಜನ್ ಪರಾಕ್ಸೈಡ್ನ ತಗೋಬೋದು, ಹೆಸ್ಟರಿಫಿಕೇಷನ್ನ ತಗೋಬೋದು, ಹೈಡ್ರಾಲಿಸಿಸ್ ಆಫ್ ಎಸ್ಟರ್ಸ್. ಸೊ ದಿಸ್ ಆರ್ ಆಲ್ ದಿ ಎಕ್ಸಾಂಪಲ್ಸ್ ಆಫ್ ಮಾಡರೇಟ್ ರಿಯಾಕ್ಷನ್ಸ್. Okay, so the branch of chemistry which deals with the study of reaction rate and the mechanism by which they occur is called chemical kinetics. ಇದನ್ನು ದಿ ಸ್ಟಡಿಯಿಂಗ್ ಆಫ್ ಎ ರೇಟ್ ಆಫ್ ಎ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟೈಮನ್ನು ನಾವೇನಂತ ಕರಿತೀವಿ, ಕೆಮಿಕಲ್ ಕೈನೆಟಿಕ್ಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಕೆಮಿಕಲ್ ಕೈನೆಟಿಕ್ಸಲ್ಲಿ ನಾವು ಮೇನ್ಲಿ ಏನನ್ನ ಸ್ಟಡಿ ಮಾಡ್ತೀವಿ ಅಂತಂದರೆ, ಯಾವ ಸ್ಪೀಡಲ್ಲಿ ರಿಯಾಕ್ಷನ್ ರೇಟು ಪ್ರೊಸೀಡ್ ಆಗ್ತಿದೆ, ಎಷ್ಟು ಟೈಮಲ್ಲಿ ಅದು ರಿಯಾಕ್ಟೆಂಟು ಪ್ರಾಡಕ್ಟಾಗಿ ಕನ್ವರ್ಟ್ ಆಗ್ತಾಯಿದೆ ವಿತ್ ಸರ್ಟೆನ್ ಸ್ಪೀಡ್. ಓಕೆ, ಸೊ ಟೈಮ್ ಯಾವುದಕ್ಕೆ ಜಾಸ್ತಿ ತಗೊಳುತ್ತೆ ಅದನ್ನು ನಾವು ಸ್ಲೋ ರಿಯಾಕ್ಷನ್ಸ್, ಅಲ್ಲಿ ಸ್ಪೀಡ್ ಏನಾಗಿದೆ ಕಡಿಮೆ ಅಂತ ಹೇಳ್ಬೋದು. ಯಾವುದು ಕಡಿಮೆ ಟೈಮ್ನ ತಗೊಳುತ್ತೆ ಅದನ್ನ ಫಾಸ್ಟ್ ರಿಯಾಕ್ಷನ್, ಅಲ್ಲಿ ಸ್ಪೀಡ್ ಆಫ್ ದಿ ರಿಯಾಕ್ಷನ್ನು ಜಾಸ್ತಿ ಇದೆ ಅಂತ ಹೇಳ್ಬೋದು. ಓಕೆನಾ, ಸೊ ಈ ಥರ ರಿಯಾಕ್ಷನ್ಸ್ನ ನಾವಿಲ್ಲಿ ಕೆಮಿಕಲ್ ಕೈನೆಟಿಕ್ಸಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಕೆಮಿಕಲ್ ಕೈನೆಟಿಕ್ಸಲ್ಲಿ ನಾವು ಮಾಡರೇಟ್ ರಿಯಾಕ್ಷನ್ಸ್ನ ಸ್ಟಡಿ ಮಾಡ್ತೀವಿ, ನಾಟ್ ಎ ಸ್ಲೋ ರಿಯಾಕ್ಷನ್ ಆರ್ ಫಾಸ್ಟ್ ರಿಯಾಕ್ಷನ್ಸ್. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ಕು ದಟ್ ಈಸ್ ಎ ರೇಟ್ ಆಫ್ ಎ ರಿಯಾಕ್ಷನ್. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ರೇಟ್ ಆಫ್ ಎ ರಿಯಾಕ್ಷನ್ ಅಂದರೆ ಏನು? ದಿ ರೇಟ್ ಆಫ್ ಎ ರಿಯಾಕ್ಷನ್ ರೆಫರ್ಸ್ ಟು ದಿ ಸ್ಪೀಡ್ ವಿತ್ ವಿಚ್ ದಿ ರಿಯಾಕ್ಟೆಂಟ್ ಚೇಂಜಸ್ ಇನ್ ಟು ಪ್ರಾಡಕ್ಟ್. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ರೇಟ್ ಆಫ್ ಎ ರಿಯಾಕ್ಷನ್ ದರ್ ಇಸ್ ಎ ಚೇಂಜ್ ಆಫ್ ಎ ರಿಯಾಕ್ಟೆಂಟ್ ಇನ್ ಟು ಪ್ರಾಡಕ್ಟ್ ವಿತ್ ಸರ್ಟೆನ್ ಸ್ಪೀಡ್ ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ವಿತ್ ರೆಸ್ಪೆಕ್ಟ್ ಟು ಟೈಮಲ್ಲಿ ಏನು ರಿಯಾಕ್ಟೆಂಟು ಪ್ರಾಡಕ್ಟಾಗಿ ಚೇಂಜ್ ಆಗ್ತಿದೆ ವಿತ್ ಸರ್ಟೆನ್ ಸ್ಪೀಡಲ್ಲಿ, ಅದನ್ನು ನಾವು ರೇಟ್ ಆಫ್ ಎ ರಿಯಾಕ್ಷನ್ ಅಂತ ಕರಿತೀವಿ. ಓಕೆನಾ, ಫ್ಯೂ ರಿಯಾಕ್ಷನ್ಸ್ದು ರೇಟ್ ಆಫ್ ಎ ರಿಯಾಕ್ಷನ್ಸು ಜಾಸ್ತಿ ಇರುತ್ತೆ, ಫ್ಯೂ ರಿಯಾಕ್ಷನ್ಸ್ದು ರೇಟ್ ಆಫ್ ಎ ರಿಯಾಕ್ಷನ್ಸು ಕಡಿಮೆ ಇರುತ್ತೆ. ಸೊ ಹೌ ಡು ಯು ಮೆಜರ್ ದಿಸ್ ರೇಟ್ ಆಫ್ ಎ ರಿಯಾಕ್ಷನ್? ನಾವು ಹೇಗೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ ರೇಟ್ ಆಫ್ ಎ ರಿಯಾಕ್ಷನ್ನು? ಸೊ ರೇಟ್ ಆಫ್ ಎ ರಿಯಾಕ್ಷನ್ ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಐದರ್ change in concentration of the reactant or change in concentration of the product with respect to time. ಓಕೆ, ಸೊ ವಿತ್ ರೆಸ್ಪೆಕ್ಟ್ ಟು ಟೈಮಲ್ಲಿ ಏನು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಚೇಂಜ್ ಆಗುತ್ತೆ ಅಥವಾ ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್ ಚೇಂಜ್ ಆಗುತ್ತೆ, ಅದನ್ನು ನಾವು ರೇಟ್ ಆಫ್ ಎ ರಿಯಾಕ್ಷನ್ ಅಂತ ಕರಿತೀವಿ. ಓಕೆನಾ, ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಈ ರಿಯಾಕ್ಷನ್. ನಾನು ರಿಯಾಕ್ಟೆಂಟ್ ಆರ್ ಅಂತ ತೊಗೊಂಡಿದ್ದೀನಿ, ಇಟ್ ಗಿವ್ಸ್ ದಿ ಪ್ರಾಡಕ್ಟ್ ಪಿ. ವೆನ್ ವಿ ಸ್ಟಾರ್ಟೆಡ್ ದಿ ಎಕ್ಸ್ಪೆರಿಮೆಂಟ್ ಎಟ್ ಎ ಟೈಮ್ ಟಿ ಈಸ್ ಈಕ್ವಲ್ ಟು 0 ಇದ್ದಾಗ ಆ ರಿಯಾಕ್ಟೆಂಟ್ದು ಕಾನ್ಸಂಟ್ರೇಷನ್ ಎಷ್ಟಿದೆ? ಇಲ್ಲಿ 10 ಮೋಲ್ ಇದೆ. ಅದೇ ರೀತಿ ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್ ಏನಾಗಿರುತ್ತೆ ಆ ಟೈಮಲ್ಲಿ 0 ಇರುತ್ತೆ. ಓಕೆನಾ, ಸೊ ನಾನೊಂದು ಎಕ್ಸಾಂಪಲ್ನ ಕೊಟ್ಟೆ, ಕನ್ವರ್ಷನ್ ಆಫ್ ಎ ಮಿಲ್ಕ್ ಇಂಟು ಕರ್ಡ್. ನಾನು ಯಾವಾಗ ಮಿಲ್ಕ್ದು ಫರ್ಮೆಂಟೇಷನ್ನ ಸ್ಟಾರ್ಟ್ ಮಾಡ್ತೀನಿ ಆವಾಗ ನನ್ನ ಹತ್ರ ಕರ್ಡ್ ಇರೋದಿಲ್ಲ, ಪ್ರಾಡಕ್ಟ್ ಇರೋದಿಲ್ಲ ಅಲ್ವಾ. ಸೊ ಅದಕ್ಕೆ ಅದನ್ನು ನನ್ನ ಪ್ರಾಡಕ್ಟ್ನ ನಾವು 0 ಅಂತ ತಗೋತೀವಿ ವೆನ್ ವಿ ಸ್ಟಾರ್ಟೆಡ್ ದಿ ಎಕ್ಸ್ಪೆರಿಮೆಂಟ್. ನಮ್ಮ ಹತ್ರ ಮಿಲ್ಕ್ ಮಾತ್ರ ಇರುತ್ತೆ. ಸೊ ರಿಯಾಕ್ಟೆಂಟ್ದು ಕಾನ್ಸಂಟ್ರೇಷನ್ ಎಷ್ಟಿದೆ? ಇಲ್ಲಿ 10 ಮೋಲ್ನ ತಗೊಂಡಿದ್ದೀನಿ. ಓಕೆನಾ, ಆಫ್ಟರ್ ಸಮ್ ಟೈಮ್ ಆದಮೇಲೆ at a time is equal to t. ಓಕೆನಾ, ದಟ್ 5 ಮಿನಿಟ್ಸ್ ಆದಮೇಲೆ ಅಥವಾ ದಟ್ ಟೈಮ್ ಮೇ ಬಿ 5 ಮಿನಿಟ್ಸ್ ಆಗ್ಬೋದು, 5 ಅವರ್ ಆಗ್ಬೋದು, 5 ಡೇಸ್ ಆಗ್ಬೋದು. ಓಕೆನಾ, ಸೊ ಸರ್ಟೈನ್ ಟೈಮ್, ಸ್ವಲ್ಪ ಟೈಮ್ ಆದಮೇಲೆ ಔಟ್ ಆಫ್ 10 ಮೋಲ್ ಏನಾಗಿದೆ? 6 ಮೋಲ್ಸ್ ರಿಯಾಕ್ಟ್ ಆಗಿದೆ. 6 ಮೋಲ್ಸ್ ರಿಯಾಕ್ಟ್ ಆಗಿ ಎಲ್ಲಿ ಏನು ಫಾರ್ಮೇಷನ್ ಆಗಿದೆ? ಪ್ರಾಡಕ್ಟ್ ಫಾರ್ಮೇಷನ್ ಆಗಿದೆ. ಹಾಗಾದರೆ ಅಟ್ ಎ ಟೈಮ್ ಟಿಯಲ್ಲಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಎಷ್ಟಿರುತ್ತೆ? ಸೊ 10ನಲ್ಲಿ 6 ಮೋಲ್ಸ್ ರಿಯಾಕ್ಟ್ ಆದರೆ ನಮಗೆ ಏನು ಉಳಿಯುತ್ತೆ? 4 ಉಳಿಯುತ್ತೆ. ದಟ್ ಈಸ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಅಟ್ ಎ ಟೈಮ್ ಟಿ. ಸೊ ಎಷ್ಟಿದೆ? ಇಲ್ಲಿ 4 ಮೋಲ್ ಇದೆ. ನೀವು ಅಬ್ಸರ್ವ್ ಮಾಡ್ಬೋದು, ವೆನ್ ವಿ ಸ್ಟಾರ್ಟೆಡ್ ದಿ ಎಕ್ಸ್ಪೆರಿಮೆಂಟ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ 10 ಮೋಲು, ಆಫ್ಟರ್ ಸಮ್ ಟೈಮ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಏನಾಗಿದೆ? 4 ಆಗಿದೆ. ಅದೇ ರೀತಿ ವೆನ್ ವಿ ಸ್ಟಾರ್ಟೆಡ್ ದಿ ಎಕ್ಸ್ಪೆರಿಮೆಂಟ್ ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್ ಈಸ್ 0. ಆಫ್ಟರ್ ಸರ್ಟೈನ್ ಟೈಮ್ ಇಟ್ಸ್ ಕಾನ್ಸಂಟ್ರೇಷನ್ ಈಸ್ 6 ಮೋಲ್. ಇಲ್ಲಿ ರಿಯಾಕ್ಟೆಂಟು ಮತ್ತು ಪ್ರಾಡಕ್ಟು ಏನಾಗಿದೆ? ಕಾನ್ಸಂಟ್ರೇಷನ್ ಏನಾಗಿದೆ? ಇಲ್ಲಿ ಚೇಂಜ್ ಆಗಿದೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ, ರಿಯಾಕ್ಟೆಂಟು ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗಿದೆ 10ಇಂದ 4ಗೆ, ಪ್ರಾಡಕ್ಟು ಕಾನ್ಸಂಟ್ರೇಷನು ಇನ್ಕ್ರೀಸ್ ಆಗಿದೆ 0ಇಂದ 6ಗೆ. ಸೊ ದೆರ್ ಈಸ್ ಎ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಇದನ್ನು ನಾವು ರೇಟ್ ಆಫ್ ಎ ರಿಯಾಕ್ಷನ್ ಅಂತ ಕರಿತೀವಿ. ಸೊ ರೇಟ್ ಆಫ್ ಎ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ರಿಯಾಕ್ಟೆಂಟ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ದಟ್ ಈಸ್ ಈಕ್ವಲ್ ಟು ಚೇಂಜ್ ಅಂತಂದರೆ ನಾವು ಡೆಲ್ಟಾನ ಯೂಸ್ ಮಾಡ್ತೀವಿ, ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಟೈಮ್. ಓಕೆ,
ಸೊ ಇದು ನೆಗೆಟಿವ್ ಬರುತ್ತೆ. ಸೊ ಏನಕ್ಕೆ ನೆಗೆಟಿವ್ ನಾನು ನೆಕ್ಸ್ಟ್ ಹೇಳ್ತೀನಿ. ಅದೇ ರೀತಿ ರೇಟ್ ಆಫ್ ಎ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ಪ್ರಾಡಕ್ಟ್ ಅಂತ ಬಂದಾಗ ದಟ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್ ಟು ದಿ ಚೇಂಜ್ ಇನ್ ಟೈಮ್. ಸೊ ಇದನ್ನು ನಾವು ರೇಟ್ ಆಫ್ ಎ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಸೊ ದಿ ರೇಟ್ ಆಫ್ ಎ ರಿಯಾಕ್ಷನ್ ಮೇ ಬಿ ಡಿಫೈನ್ಡ್ ಆಸ್ ದಿ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ಪರ್ ಯೂನಿಟ್ ಟೈಮ್. Rate of a reaction is equal to change in concentration of a reactant or a product divided by time taken. ಇದನ್ನು ನಾವು ರೇಟ್ ಆಫ್ ಎ ರಿಯಾಕ್ಷನ್ ಅಂತ ಕರಿತೀವಿ. ನೆಕ್ಸ್ಟು ಯೂನಿಟ್ಸ್ ಆಫ್ ದಿ ರೇಟ್ ಆಫ್ ಎ ರಿಯಾಕ್ಷನ್. ಓಕೆ, ಸೊ ನಾವು ಕಾನ್ಸಂಟ್ರೇಷನ್ನ ಡಿಫರೆಂಟ್ ಟರ್ಮ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ದಟ್ ಈಸ್ ಮೋಲ್ ಫ್ರ್ಯಾಕ್ಷನ್ ಆಗಿರ್ಬೋದು, ಪಾರ್ಟ್ಸ್ ಪರ್ ಮಿಲಿಯನ್ ಆಗಿರ್ಬೋದು, ಇಟ್ ಮೇ ಬಿ ನಾರ್ಮ್ಯಾಲಿಟಿ, ಮೊಲಾರಿಟಿ. ಓಕೆನಾ? ಸೊ ಡಿಫರೆಂಟ್ ಟರ್ಮ್ಸಲ್ಲಿ ನಾವು ಕಾನ್ಸಂಟ್ರೇಷನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಇಲ್ಲಿ ಕೆಮಿಕಲ್ ಕೈನೆಟಿಕ್ಸಲ್ಲಿ ನಾವು ಕಾನ್ಸಂಟ್ರೇಷನ್ನ ಮೊಲಾರಿಟಿಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ವಾಟ್ ಈಸ್ ಮೊಲಾರಿಟಿ? ಸೊ ಮೊಲಾರಿಟಿ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದಿ ಸೊಲ್ಯೂಷನ್ ಇನ್ ಲೀಟರ್. ಓಕೆ, ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್, ಸೊ ಮೋಲಲ್ಲಿ ತಗೋತೀವಿ, ವಾಲ್ಯೂಮ್ ಆಫ್ ದಿ ಸೊಲ್ಯೂಷನ್ನ ಏನು ಮಾಡ್ತೀವಿ, ಲೀಟರಲ್ಲಿ ತಗೋತೀವಿ. ಸೊ ಮೊಲಾರಿಟಿ ಈಸ್ ಈಕ್ವಲ್ ಟು ಮೋಲ್ ಪರ್ ಲೀಟರ್. ಸೊ ಇಲ್ಲಿ ಕಾನ್ಸಂಟ್ರೇಷನ್ನ ನಾವು ಯಾವುದಲ್ಲಿ ತೊಗೊಂಡಿದ್ದೀವಿ, ಮೋಲ್ ಪರ್ ಲೀಟರಲ್ಲಿ ತೊಗೊಂಡಿದ್ದೀವಿ. ಓಕೆನಾ? ಸೊ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಮೋಲ್ಸ್ ಪರ್ ಲೀಟರ್. ಇಲ್ಲಿ ನಾವೇನು ಮೋಲ್ಸ್ ಪರ್ ಲೀಟರಲ್ಲಿ ಏನು ಮಾಡ್ತಾಯಿದ್ದೀವಿ, ಕಾನ್ಸಂಟ್ರೇಷನ್ನ ಎಕ್ಸ್ಪ್ರೆಸ್ ಮಾಡ್ತಾಯಿದ್ದೀವಿ. ಟೈಮ್ನ ನಾವೇನು ಮಾಡ್ತಿದ್ದೀವಿ, ಇನ್ ಸೆಕೆಂಡ್ ಆರ್ ಮಿನಿಟಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿದ್ದೀವಿ. ಸೊ ರೇಟ್ ಆಫ್ ಎ ರಿಯಾಕ್ಷನ್ ಈಸ್ ಈಕ್ವಲ್ ಟು, ಆ್ಯಸ್ ವಿ ನೋ ದಟ್, ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ವಿತ್ ರೆಸ್ಪೆಕ್ಟ್ ಟು ಚೇಂಜ್ ಇನ್ ಟೈಮ್. ಇದನ್ನ ರೇಟ್ ಆಫ್ ಎ ರಿಯಾಕ್ಷನ್ ಅದಾಗಿರೋದ್ರಿಂದ, ಸೊ ಕಾನ್ಸಂಟ್ರೇಷನ್ ಅಂದರೆ ಮೋಲ್ ಪರ್ ಲೀಟರ್ ಡಿವೈಡೆಡ್ ಬೈ ಸೆಕೆಂಡ್ ಈಸ್ ಈಕ್ವಲ್ ಟು ಮೋಲ್ ಪರ್ ಲೀಟರ್. ಈ ಸೆಕೆಂಡ್ ಮೇಲೆ ಹೋದ್ರೆ ಏನಾಗುತ್ತೆ, ಪರ್ ಸೆಕೆಂಡ್ ಆರ್ ಮೋಲ್ ಪರ್ ಲೀಟರ್ ಪರ್ ಮಿನಿಟ್. ವೆನ್ ದಿ ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್ ಆರ್ ಇನ್ ದಿ ಗೇಷಿಯಸ್ ಸ್ಟೇಟ್, ರಿಯಾಕ್ಟೆಂಟು ಮತ್ತು ಪ್ರಾಡಕ್ಟ್ ಗೇಷಿಯಸ್ ಸ್ಟೇಟಲ್ಲಿ ಇದ್ದಾಗ ನಾವು ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಪಾರ್ಷಿಯಲ್ ಪ್ರೆಷರ್. ಸೊ ಅದನ್ನು ಪಾರ್ಷಿಯಲ್ ಪ್ರೆಷರಲ್ಲಿ ಮೆಷರ್ ಮಾಡ್ತೀವಿ. ಸೊ ದಟ್ ಈಸ್ ಆಟಮ್ ಪರ್ ಸೆಕೆಂಡ್ ಆರ್ ಆಟಮ್ ಪರ್ ಮಿನಿಟ್.